ಪಿ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಅದರ ಜೊತೆಗೆ ಇನ್ನೊಬ್ಬ ರಂಗಕರ್ಮಿಗಳು, ನಮ್ಮ ಜಿಲ್ಲೆಯ ಹಿರಿಯ ರಂಗಕರ್ಮಿಗಳು, ಅವರು ಕೂಡ ವೇದಿಕೆ ಮೇಲೆ ಯಾಕೆ ಬಂದಿದ್ದಾರೆ ಅಂದ್ರೆ ಅವರು ನಮಗೆ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವರು ಎಲ್ಲರೂ ಒಂದು ಪ್ರೋತ್ಸಾಹ ಇದ್ದಲ್ಲಿ ಮಾಡಕ್ಕಾಗ್ತದೆ. ಬರೀ ಸಂತೋಷ್ ಕುಮಾರ್ ನಿಗಡಿ ಇದ್ರೆ ಮಾತ್ರ ಸಾಧ್ಯ ಆಗಲ್ಲ. ಹೌದಾ? ಇಲ್ಲಿ ಹಿರಿಯ ಜೀವಿಗಳು ಬಹಳ ಜನ ಇದ್ದಾರೆ. ಗದಗ ಸರ್ ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಆಮೇಲೆ ನಮ್ಮ ಟಿವಿ ಸರ್ ಇದ್ದಾರೆ, ಆಮೇಲೆ ನಮ್ಮ ಇವರು ಪ್ರೊಫೆಸರ್ ಸರ್, ಕನ್ನಡ ಉಪನ್ಯಾಸಕರು ಪಾಟೀಲ್ ಸರ್ ಕೂಡ ಇದ್ದಾರೆ. ಹೀಗೆಲ್ಲ ಬಹಳ ಜನ ಇದ್ದಾರೆ. ಇಂಥವರೆಲ್ಲ ಪ್ರೇರಣೆಯಿಂದ ನಾವು ಮಾಡಕ್ಕೆ ಸಾಧ್ಯ ಆಗ್ತದೆ. ನೀವಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಮಾಡಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ನಮ್ಮ ರಂಗಕರ್ಮಿಗಳು ಕೂಡ ನನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನವನ್ನು ನೀಡ್ತೇನೆ. ಅವರು ಸಹ ನೀವು ಏನೇ ಟೈಮ್ ಸಂತೋಷ. ತಾವೆಲ್ಲರೂ ಆಗಮಿಸಿ ಅದರ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾದಂಥ, ಈ ಆಯೋಜನೆಗೆ ರೂವಾರಿಗಳಾದಂಥ ಶ್ರೀಯುತ ಎನ್.ಕೆ. ಕೊಟ್ರೇಶ್ ಸರ್ ಅವ್ರದ್ದು ನಮ್ಮದು ಯಾವ ರೀತಿ ಒಂದು ಹೇಳ್ತಾರೆ ಅಂದರೆ, ಅವರು ಕೂಡ ಸ್ಟೇಟ್ ಯೂತ್ ಅವಾರ್ಡ್ ಕರ್ನಾಟಕ ಸರ್ಕಾರದಿಂದ ಅವರು ಕೂಡ ನನಗಿಂತ ಸೀನಿಯರ್. ನಾನು 2017ರಲ್ಲಿ ಸ್ಟೇಟ್ ಯೂತ್ ಅವಾರ್ಡ್ ತಗೊಂಡೆ. ಅವರು ಹೀಗಾಗಿ ಅವ್ರದ್ದು ನಮ್ಮದು ಒಂದು ಬಾಂಧವ್ಯ ಬೆಳೆಸಿದಾಗ ಅವರು ಒಂದು ಇಲ್ಲಿ ಜಿಲ್ಲಾ ಬೆಳಗಾವಿ ಡಿವಿಷನ್ ಜಿಲ್ಲಾ ಬೆಳಗಾವಿ ಡಿವಿಷನ್ ಯುವಜನೋತ್ಸವ ನಡೆದಾಗ ಅವ್ರದ್ದು ನನ್ನ ಭೇಟಿ ಆಯಿತು. ಆಮೇಲೆ ಅವ್ರ ಕಾರ್ಯಕ್ರಮಗಳನ್ನು ಪಟ್ಟಿ ನಾನು ಫೇಸ್ಬುಕ್ದಲ್ಲಿ ನೋಡ್ತಾ ಇದ್ದೆ. ಸರ್ ಯಾವ ರೀತಿ ಈ ಥರ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡೋದು. ಇದೀಗ ತಾನೇ 1ನೇ ತಾರೀಕಿನ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಸರ್, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದೆ. ನಾನು ಸರಿ ಅಂದೆ, ಯಾವ ಕಾರ್ಯಕ್ರಮ ಏನು ಬಟ್ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಆಯ್ತು ಸರಿ ಅಂತ. ನಮ್ಮ ಈ ವೀರಶೈವ ಲಿಂಗಾಯತ ಮಹಾಸಭೆ ಈ ಭವನ ಇಂಥ ವಿಶೇಷ ಕಾರ್ಯಕ್ರಮಗಳಿಗೆ ಜಿಲ್ಲೆಯಾದ್ಯಂತ ನಡೀತಕ್ಕಂಥ ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ರಾಜಕೀಯ ಹೊರತುಪಡಿಸಿ ಉಳಿದ ಯಾವುದೇ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ನಿಗಡಿಯವರು ಕೂಡ ಇದರ ಒಂದು ಅಂಗ. ವೀರಶೈವ ಮಹಾಸಭೆಯಲ್ಲಿ ದಿನದಿಂದ ನಮ್ಮ ಜೊತೆಗಿದ್ದವರು ಈಗ ದೂರ ಸಲ್ಲವರು. ಅವರೇ ಹೇಳೋದು ಕಾರ್ಯಬಾವಳಿ ಅಂತ. ಎಷ್ಟರ ಬಗ್ಗೆ ಸತ್ಯ ಗೊತ್ತಿಲ್ಲ, ಬಟ್ ಯಾಕೆ ಸಲ್ಲ ಇಲ್ಲಿ ಕೇಳಿದೆ ನಾನು, ಇದೇನು ಹಿಮಾಲಯನ್ ಅಡ್ವೆಂಚರ್ ಆ್ಯಂಡ್ ನೇಚರ್ ಅಕಾಡೆಮಿ. ಶ್ರೀಮತಿ ಡಾಕ್ಟರ್ ಸುಜಾತಾ ಚಲವಾದಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಎಸ್.ಕೆ. ಮಹಾವಿದ್ಯಾಲಯ, ತಾಳಿಕೋಟೆಯವರಿಗೆ ಕಾರ್ಯಕ್ರಮವನ್ನು ಮಾಡಿ ಮಾತನಾಡಿದಂತಹ ನಾಗಣ್ಣ ಸರ್ ಅವರು ಎಲ್ಲ ವಿಷಯವನ್ನು ಪ್ರಸ್ತುತವಾಗಿ ಇರುವಂತಹ ವಿಷಯಗಳನ್ನು ಅವರಿಗೆ ಹೇಳಿದರು. ಹಾಗೆ ನಾನು ಇಲ್ಲಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದಂಥ ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಇಂತಹ ಕಾರ್ಯಕ್ರಮಗಳು ಜರುಗಬೇಕು ಅನ್ನುವಂಥದ್ದು ಅದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತಂದರೆ ನನ್ನ ಕಾಲೇಜಿನ ಒಬ್ಬ ಪ್ರಾಧ್ಯಾಪಕಿಯಾಗಿ ಇವತ್ತಿನ ಯುವ ಪೀಳಿಗೆಯನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವು NSS ಕೊಡ್ರಿ, NCC ಕೊಡ್ರಿ, ರೋವರ್ ಆ್ಯಂಡ್ ರೇಂಜರ್ ಕೊಡ್ರಿ, ಅದರ ಅರಿವು ಮೂಡೋದಿಲ್ಲ. ಒಂದು ನಮ್ಮಲ್ಲಿ ಹೆಂಗಿತ್ತು ಅಂತಂದ್ರೆ, ನಾವೆಲ್ಲ ಒಂದು ಅಂಗಳದೊಳಗೆ ಕೂತ್ಕೊಂಡು ಈ ಮನೆ ಪಲ್ಯ ಆ ಮನೆಗೆ ಹೋಗ್ತಿತ್ತು, ಆ ಮನೆ ಪಲ್ಯ ಈ ಮನೆಗೆ ಬರ್ತಿತ್ತು. ಈ ಥರ ಬೆಳಕೊಂಡು ಬಂದಾಗ ಇವೆಲ್ಲವೂ ಕೂಡ ನಡೀತಾ ಇತ್ತು ಅಲ್ಲಿ. ಅಂದ್ರೆ ಮಕ್ಕಳು ಹೋಗಿ ಮೈದಾನಕ್ಕೆ ಹೋಗಿ ಎಲ್ಲ ಮಕ್ಕಳು ಕೂಡ ಆಟಕ್ಕೆ ತುಂಬುವಂಥದ್ದು, ಅಲ್ಲಿ ಏನೋ ಗಿಡಮಂಗಿನ ಆಟ ಆಡ್ರಿ, ಚಿಡಿದಾಂಡ ಆಡ್ರಿ, ಅಥವಾ ಬೇರೆ ಬೇರೆ ಆಟಗಳನ್ನು ನೀವು ಆಡ್ರಿ.
ಅವಾಗ ಬೆರಿತಾ ಇರುವಂಥ ಸಂದರ್ಭಕ್ಕೆ ಅದನ್ನ ಮಾಡ್ತಾ ಇದ್ರು. ಆದ್ರೆ ನಾವು ಇವತ್ತು ಏನ್ ಮಾಡ್ತೇವೆ ಅಂದ್ರೆ ಒಂದು ಸಣ್ಣ ಚಾಕ್ಲೇಟು ಒಂದು ಮಗು ತಗೊಂಡು ಅದು ಕೈ ಒಳಗಿನ ಕೆಳಗೆ ಬಿತ್ತು ಅಂತಂದ್ರೆ ಬಿಟ್ಟು ಬಂದದ ತಗೋಬೇಡ. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಮಕ್ಕಳನ್ನ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿರ್ತೀವೋ ಅವಾಗ ಅವ್ರು ಏನ್ ಮಾಡ್ತಾರೆ, ಬೆಳೀತಾ ಬೆಳೀತಾ ಈ ದೇಶದ ಅಭಿಮಾನ ಅನ್ನುವಂಥದ್ದು ನಮ್ಮ ಮಕ್ಕಳಲ್ಲಿ ಹೋಗ್ತಾ ಇದೆ. ನನಗೆ ಯಾಕೆ ಬೇಕು, ನನಗೆ ಯಾವುದು ಬೇಡ ಅನ್ನುವಂಥ ಒಂದು ಪರಿಕಲ್ಪನೆಯೊಳಗೆ ನಮ್ಮ ಮಕ್ಕಳು ಅಲ್ಲಿ ಬೆಳೀತಾ ಇದ್ದಾರೆ. ನಾ ಆಗ್ಲೇ ಹೇಳಿದ ಹಾಗೆ ಜಾತ್ರೆ ಕೇಂದ್ರದೊಳಗೆ ಇಂಥ ಸಾಹಸ ಮೇಲೆ ನಡೀತಾರೆ. ಎಲ್ರಿಗೂ ಹಿಮಾಲಯ ಅಡ್ವೆಂಚರ್ ಅಂಡ್ ನೇಚರ್ ಅಕಾಡೆಮಿ ಅಂದ್ರೆ ಏನಂತ ಸರ್ ತುಂಬ ಸೊಗಸಾಗಿ ಹೇಳಿದರು. ಹಿಮಾಲಯ ಅಂದರೆ ಎತ್ತರವಾಗಿರುವಂತಹ ಒಂದು ಅದ್ಭುತವಾದ ಪ್ರದೇಶ, ಶಿವನು ವಾಸಿಸುವಂಥ ಸ್ಥಳ ಹಿಮಾಲಯ. ಹಿಮಾಲಯಕ್ಕೆ ಸಾಟಿ ಯಾವುದೂ ಇಲ್ಲ. ಹಾಗಾಗಿ ಸಾಹಸ, ಅಡ್ವೆಂಚರ್ ಆ್ಯಂಡ್ ನೇಚರ್ ಅಕಾಡೆಮಿ, ಪರಿಸರ, ನೇಚರ್ ಅಂದರೆ ಪರಿಸರ, ಇವು ಮೂರು ಸೇರಿಬಿಟ್ಟು ನಾವು ಹಿಮಾಲಯನ್ ಅಡ್ವೆಂಚರ್ ನೇಚರ್ ಅಕಾಡೆಮಿ ಅಂತ ಒಂದು ಹೆಸರನ್ನ ಇಟ್ಕೊಂಡಿದ್ವಿ. ಏನಕ್ಕಪ್ಪ ಹೆಸರಿಟ್ಟಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೇ ಹಿಮಾಲಯ ಅಂದರೆ ತುಂಬ ಆಸೆ ಇತ್ತು. ಹಿಮಾಲಯ ಹತ್ತರನ್ನ ನೋಡ್ತಾ ಇದ್ದರೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೆ ಅದನ್ನು. ನನಗೆ ಈ ಥರ ಸಾಹಸ ಪ್ರವೃತ್ತಿ ಬರುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಆದ್ದರಿಂದ ಅದೊಂದು ಹೆಸರನ್ನ ಇಟ್ಟಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾಗಣೆ ಸರು ತುಂಬ ಅದ್ಭುತವಾಗಿ ಹೇಳಿದರು. ಏನು ಅಂದರೆ ಮಕ್ಕಳಲ್ಲಿ ಇವತ್ತಿನ ದಿವಸ ಕೇವಲ ಮೊಬೈಲು, ಅವರ ಅಂಕ ಪಟ್ಟಿಯನ್ನು ಮಾತ್ರ ನೋಡ್ತಾ ಇದ್ದಾರೆ. ಮಕ್ಕಳನ್ನ ಹೊರ ಕಳಿಸೋದಿಲ್ಲ. ಚಿಕ್ಕವರಿದ್ದಾಗ ಮಣ್ಣಲ್ಲಿ ಬೆರಿಬೇಕು, ಮಣ್ಣು ತಿಂತಾ ಇದ್ರು. ಅವಾಗ ಮಣ್ಣು ಕೂಡ ನಮ್ಮ ದೇಹಕ್ಕೆ ಸೇರಬೇಕು. ಈಗ ಮಣ್ಣೇ ಇಲ್ಲ, ಇಲ್ಲಿ ಬರೀ ಕಾಂಕ್ರೀಟ್ ಆಗಿಬಿಟ್ಟಿದೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಸಾಹಸ ಪ್ರವೃತ್ತಿ ಬೆಳಿಬೇಕಂದ್ರೆ ಇಂಥ ಸಾಹಸ NCC ಆಗಿರ್ಬೋದು, NSS ಆಗಿರ್ಬೋದು, ಇಂಥ ಸಾಹಸ ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ದೇವರು ಹೊರ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರಲ್ಲಿ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಟ್ಟೆ ಕಳಿಸಿರ್ತಾನೆ. ಸೊ ಅದನ್ನು ಗುರುತಿಸುವಂಥ ಒಬ್ಬ ಗುರು ಬೇಕು. ಅದು ಗುರುತಿಸಿ, ನೀನು ಇದನ್ನು ಚೆನ್ನಾಗಿ ಮಾಡ್ತಾ ಇದೀಯ ಮಾಡುವಂಥ ಬೆನ್ನೆ ತಟ್ಟಿದಾಗ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದ್ಭುತವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಕೂಡ ಒಂದು ಕಾರಣರಾಗ್ತಾರೆ. ಹಾಗೆ ಗುರುತಿಸುವಂಥ ಕಲಿಯಬೇಕಂದ್ರೆ ಮನೆಯಲ್ಲಿ ಮೊದಲು ಮಕ್ಕಳನ್ನ ಕಳಿಸ್ಬೇಕು. ಹೊರಗೆ ಯಾರೋ ಇವಾಗ ಟಿವಿಯಲ್ಲಿ ನೋಡ್ರಿ, ಸಂಗೀತದೊಂದು ಏನೋ ಬಂತಂದರೆ ಬರೀ ಸಂಗೀತಕ್ಕೆ ಮಕ್ಕಳನ್ನ ಕಳಿಸ್ಬಿಡ್ತಾರೆ. ನನ್ನ ಮಕ್ಕಳು ಟಿವಿಯಲ್ಲಿ ಬರಲಿ ಅಂತ. ಇನ್ನೊಂದು ಯಾರೋ ಸ್ಪೋರ್ಟ್ಸ್ ಇತ್ತು, ಅದು ಬಂತ ಅದರಲ್ಲಿ ಕಳಿಸ್ತಾರೆ. ಸೊ ಹಾಗಲ್ಲ, ಮಕ್ಕಳಲ್ಲಿ ಏನಿದೆ ವಿಶೇಷತೆ ಅದನ್ನು ಗುರುತಿಸಿ ಅವರನ್ನು ಕಳಿಸ್ಬೇಕು. ಸಾಹಸ ಅನ್ನುವಂಥ ಈ ಒಂದು ಪದ ತುಂಬ ಅದ್ಭುತವಾದಂಥದ್ದು. ಸಾಹಸ ಅಂದರೆ ವೀರ. ಮೇಲೆ ನಾವು ಕೆಳಗಿಂದ ಬೆಳೆಯರಂತೆ ರೋಪ್ ಹಿಡ್ಕೊಂಡಿರ್ತೀವಿ. ಅವನ ಮೇಲೆ ಹತ್ಬೇಕಾದ್ರೆ ಅವನ ರೋಪಿನ ತುದಿ ನಮ್ಮ ಕೈಲಿರುತ್ತೆ. ಅವನಿಗೆ ಕಟ್ಟಿರೋದು, ಅವ್ನು ಜಾರ್ ಬಿದ್ದರೂ ಕೂಡ ಗಾಳಿಯಲ್ಲಿ ಇರ್ತಾನೆ. ಗಾಳಿಯಲ್ಲಿ ಬಿದ್ದಾಗ ಕೂಡ ಅವನಿಗೆ ಒಂದು ಪೆಟ್ಟು ಬೀಳೋದಿಲ್ಲ. ಅದೇ ಗಾಳಿಯಿಂದ ಕೆಳಗೆ ಬಿದ್ದಾಗ ತುಂಬ ಪೆಟ್ಟಾಗುತ್ತೆ. ಅದು ಬೀಳ್ದಾಗೆ ನಾವು ಇಟ್ಕೊಳ್ತೀವಿ. ಅವನು ಹತ್ತಬೇಕಾದ್ರೆ ನಮಗೆ ಹೇಳ್ದಾಗೆ ಹತ್ತಿ ಬಿದ್ದರೆ ಸಾರಿ ಸರ್ ಅಂತ ಹೇಳಕ್ಕೆ ಅವನಿರಲ್ಲ, ನಾವು ಕ್ಷಮೆಯಪ್ಪ ಅನ್ನೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಮಿಸ್ಟೇಕ್ ಲಾಸ್ಟ್ ಮಿಸ್ಟೇಕ್ ಅನ್ನೋದನ್ನು ನಮ್ಮ ಸಾಹಸ ಕ್ರೀಡೆಯಲ್ಲಿ ಫಸ್ಟ್ ಬಂದಾಗ ಅದನ್ನು ತಿಳಿಸ್ತೀನಿ. ಯುವಕರಿಗೆ ಹೆಚ್ಚಿನದಾಗಿ ಮತ್ತು ಪ್ರತಿಯೊಬ್ಬರಿಗೂ ಯಾರಿಗೆ ಸಾಹಸ ಮನೋಭಾವನೆ ಇರುತ್ತೋ ಅವ್ರಿಗೆಲ್ಲರಿಗೂ ಬೆಳೆಸಿ ನಿಮ್ಮ ಸಹಕಾರ ನೀಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಬಂದಂಥ ನಿಮ್ಮೆಲ್ಲ ಹಿರಿಯರಿಗೂ ಗಣ್ಯರಿಗೂ ನನ್ನ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.